ನಗರದ ಪತ್ರಿಕಾಭವನದಲ್ಲಿ ಇಂದು ಜೆಡಿಯು ಕರ್ನಾಟಕ ಪಕ್ಷದಿಂದ ಆಗ್ನೇಯ ಪದವೀಧರ ಕ್ಷೇತ್ರ 2026ರ ಚುನಾವಣೆ ಪ್ರಯುಕ್ತ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಸಂಯುಕ್ತ ಜನತಾದಳ ಜೆಡಿಯು ಕರ್ನಾಟಕ ಪಕ್ಷದ ಅಭ್ಯರ್ಥಿಯನ್ನಾಗಿ ಶ್ರೀಯುತ ಡಾಕ್ಟರ್ ಕೆ ನಾಗರಾಜು ಅವರನ್ನು ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಜೆಎಚ್ ಪಟೇಲ್ ರವರ ಮಗ ಜೆಡಿಯು ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಟೇಲ್ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲ್ ಅವರು ಮಾತನಾಡುತ್ತಾ ಮತದಾರರನ್ನು ಹಣ, ಹೆಂಡ, ಆಮಿಷಗಳಿಂದ ಖರೀದಿ ಮಾಡದೆ ಪ್ರಾಮಾಣಿಕತೆ, ಸಾಮಾಜಿಕ ಕಳಕಳಿ, ಅಭಿವೃದ್ಧಿ ಕಾರ್ಯಕ್ರಮ ರೂಪಿಸುವ ಮೂಲಕ ಆಗ್ನೇಯ ಪದವೀಧರ 2026ರ ಚುನಾವಣೆಯಲ್ಲಿ ನಮ್ಮ ಜೆಡಿಯು ಕರ್ನಾಟಕ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜು ಅವರನ್ನು ಜಯಗಳಿಸಲು ಮತ ಚಲಾಯಿಸುವಂತೆ ಮತದಾರರಲ್ಲಿ ಮನವಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ಇತರೆ ಪಕ್ಷಗಳಿಗಿಂತ ವಿಭಿನ್ನವಾಗಿ 2026ರ ಚುನಾವಣೆ ನಡೆಸಲು ನಮ್ಮ ಜೆಡಿಯು ಕರ್ನಾಟಕ ಪಕ್ಷ ತೀರ್ಮಾನಿಸಿದೆ ಎಂದು ಅವರು ತಿಳಿಸಿದ್ದಾರೆ. 2026ರ ಆಗ್ನೇಯ ಪದವೀಧರ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜು ಮಾತನಾಡುತ್ತಾ, ಜೆಡಿಯು ಪಕ್ಷದ ಅಭ್ಯರ್ಥಿಯಾಗಿ ನಾನು ಹಳ್ಳಿಯ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಸಾಮಾಜಿಕ ಸುಭದ್ರ ಸ್ವಯಂ ಉದ್ಯೋಗದ ಅರಿವು ಕಾರ್ಯಾಗಾರ, ಶಿಕ್ಷಣ, ಬಡತನ ನಿರ್ಮೂಲನೆ ಹೋರಾಟದ ವಿಚಾರಗಳ ಮೂಲಕ ಪದವೀಧರ ಕ್ಷೇತ್ರದ ಸ್ಪರ್ಧೆಯಲ್ಲಿ ಜಯಗಳಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಈ ಹಿಂದೆಯೂ ಸಹ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಿಂದ ನಾನು ಸೋಲನುಭವಿಸಿದ್ದೇನೋ. ಈ ಬಾರಿ 2026ರ ಪದವೀಧರ ಚುನಾವಣೆಯಲ್ಲಿ ಮತದಾರರು ನನಗೆ ಮತ ಚಲಾಯಿಸಿ ಜಯ ಸಾಧಿಸಲು ಸಹಕರಿಸಬೇಕೆಂದು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜು ಅವರು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಟೇಲ್, ಕಾರ್ಯದರ್ಶಿ ರಂಗನಾಥ್, ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜು, ಮಹಿಳಾ ಘಟಕದ ಅಧ್ಯಕ್ಷೆ ಕಲಾವತಿ ಎಂಡಿ ಮತ್ತಿತರ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ನಮಸ್ಕಾರ. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಬರ್ತಿದೆ. ಅದು 2026 ಜೂನ್ನಲ್ಲಿ ಬರುತ್ತೆ. ಆ ಹಿನ್ನೆಲೆ ಒಳಗಡೆ ನಾವು ಒಂದು ಪ್ರಾಮಾಣಿಕವಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಆ ಒಂದು ಉದ್ದೇಶದಿಂದ ಕಳೆದ ಹಲವಾರು ದಶಕಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು ಪ್ರಾಮಾಣಿಕ ಆಡಳಿತ ವ್ಯವಸ್ಥೆ ಅದು ಬರಬೇಕಾದ್ರೆ ಮೊದಲಿಗೆ ಚುನಾವಣೆಗಳು ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಸರಳ ಚುನಾವಣೆಗಳಾಗಬೇಕು. ಹಾಗಾಗಿ ನಾವು ಒಬ್ಬ ಪ್ರಜ್ಞಾವಂತ ಅಭ್ಯರ್ಥಿಯನ್ನು ನಿಲ್ಲಿಸಿದರೆ ಪ್ರಜ್ಞಾವಂತ ಮತದಾರರು ಅವರಿಗೆ ಬೆಂಬಲ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಡಾಕ್ಟರ್ ನಾಗರಾಜ್ ಅವ್ರನ್ನ, ಇವರು ಮಾಲೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋವಂಥ ವೈದ್ಯರು, ಇವರನ್ನು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಸಂಯುಕ್ತ ಜನತಾದಳ ಪಕ್ಷದ ಯುವ ಘಟಕದ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಪಕ್ಷದ ಸಂಘಟನೆಗೆ ಅಂತಂದೇಳಿ ಅವರು ಕೆಲಸ ಮಾಡ್ತಿದ್ದಾರೆ. ನಾವೇ ಮುಂದೆ ಬರೋ ದಿನಗಳಲ್ಲಿ ನಾವು ಸರ್ವೋದಯ ಅನ್ನೋಂಥ ಒಂದು ಚಳುವಳಿಯನ್ನೇ ಪ್ರಾರಂಭ ಮಾಡ್ತಿದ್ದೀವಿ. ಅದರೊಳಗೆ ಆಡಳಿತ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ಅಂತ 5 ವಿಷಯಗಳನ್ನ ತಗೊಂಡು ಇದರಲ್ಲಿ ಸುಧಾರಣೆ ಬರೋದಕ್ಕೆ, ಒಂದು ಹೊಸ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಅಂತ ಕೆಲಸ ಮಾಡ್ತಿದ್ದೀವಿ. ಅದರ ಅಂಗವಾಗಿ ಈಗ ಬರುವಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಏನಿದೆ, ಚುನಾವಣೆಗಳು ಸರಳವಾಗಿ ಗೆಲ್ಲೋದಕ್ಕೆ ಸಾಧ್ಯ. ಹಿಂದೆಲ್ಲ ಹಲವಾರು ಉದಾಹರಣೆಗಳಿದ್ದಾವೆ. ಮೊದಲೆಲ್ಲ ಚುನಾವಣೆಗಳು ನಮ್ಮ ತಂದೆಯವರು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಬರೀ 5 ಲಕ್ಷ ಖರ್ಚು ಮಾಡಿದರು ಚುನಾವಣೆಯಲ್ಲಿ. ಹಂಗೆ ಕಡಿಮೆ ಖರ್ಚಿನಲ್ಲಿ ಯಾರೇ ಜನಪ್ರತಿನಿಧಿಗಳಾಗಿ ಬಂದರೆ ಜನಪರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಅಪಾರವಾಗಿ ಹಣ ಖರ್ಚು ಮಾಡಿ ಅದರ ಮೂಲಕ ಅವರು ಜನಪ್ರತಿನಿಧಿಗಳಾದರೆ ಅದಾದಮೇಲೆ ಜನರ ಬಗ್ಗೆ ಯೋಚನೆ ಇರೋಲ್ಲ, ಹಣ ಮಾಡೋದು ಹೆಂಗೆ ಅನ್ನೋಂಥದ್ದು ಮಾತ್ರ ಯೋಚನೆ ಇರುತ್ತೆ. ಹಾಗಾಗಿ ನಾವು ನಮ್ಮ ಡಾಕ್ಟರ್ ಕೆ ನಾಗರಾಜ್ ಅವರಿಗೆ ಈ ಬಾರಿ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸೋದಕ್ಕೆ ಪಕ್ಷದ ಸಂಘಟನೆ, ನಾವು 5 ಜಿಲ್ಲೆಗಳು ಅಂತಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ನಮ್ಮ ತುಮಕೂರು, ಚಿತ್ರದುರ್ಗ, ಹಳೆ ಚಿತ್ರದುರ್ಗ ಜಿಲ್ಲೆ, ಅದರೊಳಗೆ ದಾವಣಗೆರೆಯ 3 ತಾಲೂಕುಗಳು ಕೂಡ ಬರ್ತವೆ. ಈ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ನಮ್ಮ ಕಾರ್ಯಕರ್ತರನ್ನು ಇವಾಗಲೇ ಜೆ.ಎಚ್. ಪಟೇಲ್ರ ಬೆಂಬಲಿಗರು, ರಾಮಕೃಷ್ಣ ಹೆಗಡೆ ಅವರ ಬೆಂಬಲಿಗರು ಅಂತಂದೇಳಿ ಗುರ್ಸ್ಕೊಂಡ್ರು ಅಂಥವರು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಈಗ ಮತ್ತೆ ಈ ಯುವಕರಲ್ಲಿ ಈ ಆಲೋಚನೆ ತರಬೇಕಾಗಿದೆ. ನಮಗೆ ಪ್ರಾಮಾಣಿಕವಾದ ಆಡಳಿತ ಬೇಕು ಅನ್ನೋಂಥ ಆಲೋಚನೆಯನ್ನು ಯುವಕರಲ್ಲಿ, ಮಹಿಳೆಯರಲ್ಲಿ ತರೋದ್ರ ಮೂಲಕ
ಒಂದು ಬದಲಾದ ವ್ಯವಸ್ಥೆಯ ನಿರ್ಮಾಣಕ್ಕೆ ಅಂತಂದೇಳಿ ಈಗಾಗಲೇ ಪ್ರಾರಂಭ ಮಾಡಿದೊಂದು ಚಳುವಳಿ ರೂಪದಲ್ಲಿ ನಾವು ಸರ್ವೋದಯ ಚಳುವಳಿ ಅಂತಂದೇಳಿ ಮೊನ್ನೆ ಸಾಣೆಹಳ್ಳಿಯಿಂದ ಸಂತೆಬೆನ್ನೂರವರೆಗೆ ಮಾಡಿದ್ವಿ. ಹಾಗೆ ಮತ್ತೆ ಇವಾಗ 28ನೇ ತಾರೀಕು ಫೆಬ್ರವರಿ 28ಕ್ಕೆ ಈ ಚಳುವಳಿ ಧಾರವಾಡದಿಂದ ಗರಗದವರೆಗೆ ನಡೆಯುತ್ತೆ. ಇದು ಪಕ್ಷಾತೀತವಾಗಿ ನಡೆಯುವಂಥದ್ದು ಆ ಚಳುವಳಿ. ಇಲ್ಲಿ ನಾವು ಪಕ್ಷದಲ್ಲೂ ಕೂಡ ಸರ್ವೋದಯದ ಚಿಂತನೆಯನ್ನು ಅಳವಡಿಸ್ಕೊಂಡು ಆ ದಿಕ್ಕಿನಲ್ಲಿ ಒಂದು ಸಿದ್ಧಾಂತದ ಆಧಾರದ ಮೇಲೆ ಪಕ್ಷವನ್ನು ಕಟ್ಟೋದಕ್ಕೆ ಅಂತಂದೇಳಿ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ಎಲ್ಲ ಮಾಧ್ಯಮದ ಮಿತ್ರರು ಆಮೇಲೆ ಈ ವಿಡಿಯೋವನ್ನು ನೋಡೋರು ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಟ್ಟು ಆ ಥರದ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ನೀವೆಲ್ಲರ ಆಶೀರ್ವಾದ ಮಾಡಬೇಕು. ಸರ್, ಇನ್ನು ಸಾಕಷ್ಟು ಸಮಯ ಇತ್ತು, ಈಗಲೇ ತಾವು ಪ್ರಾರಂಭ ಮಾಡಿದ್ದೀರಾ, ಇದ್ರ ಬಗ್ಗೆ ಅನಿಸಿಕೆ? ಈ ಬಾರಿ ಪ್ರತಿ ಬಾರಿ ಯಾರೇ ಮತದಾರ ಆಗಬೇಕು ಪದವೀಧರರು ಅಂತಂದರೆ ಪ್ರತಿ ಬಾರಿ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಹಾಗಾಗಿ ಆ ತಿಳುವಳಿಕೆ ಕೊಡೋದಕ್ಕೆ ಅಂತ ಭಾಳ ಬೇಗ ಶುರು ಮಾಡಿದ್ದೀವಿ. 1 ವರ್ಷಕ್ಕಿಂತ ಹೆಚ್ಚು 1.5 ವರ್ಷದಷ್ಟು ಮೊದಲೇ ನಾವು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಪದವೀಧರರು, ಅದ್ರ ಮೂಲಕ ಮತದಾರರಾಗಿ ಅಂತ. ಒಂದು ಸರಿ ರಿಜಿಸ್ಟ್ರೇಷನ್ ಮಾಡಿದರೆ ಆಮೇಲೆ ಮತ್ತೆ ಮಾಡೋದು ಬೇಕಿಲ್ಲ ಅಂತಂದೇಳಿ ತಿಳ್ಕೊಂಡಿರ್ತಾರೆ. ಆದರೆ ಈಗಲಿಂದಾನೇ ಎಲ್ಲರನ್ನೂ ರಿಜಿಸ್ಟ್ರೇಷನ್ ಮಾಡಿಸೋಂಥದ್ದು ಪದವೀಧರರನ್ನ. ಈ ಸಾರಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಮತದಾರರಾಗ್ತಾರೆ. ಅದು ಬೇರೆ ಬೇರೆ ತಾಲೂಕುಗಳಲ್ಲಿ 31 ತಾಲೂಕುಗಳು ಬರ್ತವೆ ಅಂತಂದು ಹೇಳ್ತಿದ್ವಿ. 33 ತಾಲೂಕು ಬರ್ತವೆ. ಆ 33 ತಾಲೂಕುಗಳಲ್ಲೂ ಕೂಡ ನಾವೆಲ್ಲ ಮತದಾರರನ್ನ ಪದವೀಧರರನ್ನ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಇದನ್ನು ಟೈಮು ನಾವು ಬೇಗ ಅಲ್ಲ, ಈಗಲೇ ಲೇಟ್ ಆಗಿದೆ ಅಂತಂದು ಅನಿಸುತ್ತೆ. ನಾವು ಅಷ್ಟು ಕೆಲಸ ಇದೆ ಇವಾಗ. ಬೇರೆ ಜಿಲ್ಲೆಗಳೆಲ್ಲ ಯಾವ ರೀತಿ ಇದೆ ಸರ್? ಬೇರೆ ಜಿಲ್ಲೆಗಳಲ್ಲಿ ಅಂದರೆ ಕೋಲಾರದಲ್ಲಿ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಕೂಡ ಬೇರೆ ಬೇರೆ ತಾಲೂಕುಗಳೇನಿದ್ದಾವೆ ಅವನ್ನ ಈಗ ನಾವು ಮೊದಲು ಜಿಲ್ಲಾ ಮಟ್ಟದಲ್ಲಿ ಹೋಗಿ ಎಲ್ಲ ಆರ್ಗನೈಸ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ತಾಲೂಕು ಮಟ್ಟಕ್ಕೆ ಹೋಗ್ತೀವಿ. ಅದಾದಮೇಲೆ ಹೋಬಳಿ ಮಟ್ಟಕ್ಕೆ ಹೋಗ್ತೀವಿ. ಹೋಬಳಿ ಮಟ್ಟಕ್ಕೆ ಹೋಗಿ ಗ್ರಾಮ ಪಂಚಾಯತಿ ಮಟ್ಟದವರೆಗೂ ಹೋಗಿ ನಾವು ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರನ್ನ ಗುರುತಿಸಿ ಪದವೀಧರರನ್ನ ಗುರುತಿಸಿ ನಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೆ ಒಳ್ಳೆ ತಂಡ ರೆಡಿ ಆಗ್ತಿದೆ. ನಮ್ಮ ಯುವ ಜನತಾದಳದ ತಂಡ ಅದಕ್ಕಾಗಿ ಕೆಲಸ ಮಾಡೋದಕ್ಕೆ ಅಂತ ನಿಂತಿದೆ. ಹಿಂದೆ ನಾಗರಾಜ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಶಿಕ್ಷಕರ ಮತಕ್ಷೇತ್ರದಲ್ಲಿ ಭಾಳ ಅಲ್ಪ ಮತಗಳಿಂದ ಸೋತಿದ್ದರು. ಅವ್ರಿಗೆ ಆರ್ಗನೈಸೇಷನ್ನು ಇದೆಲ್ಲ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಮ್ಮದೆಲ್ಲರದ್ದು ಸಂಪೂರ್ಣ ಬೆಂಬಲ ಇದೆ. JDU ಪಕ್ಷದ್ದು ಜೊತೆಗೆ ಬೇರೆ ಬೇರೆ ಪಕ್ಷಗಳು ನಮ್ಮ ಥರ ಆಲೋಚನೆ ಮಾಡೋವಂಥ KRS ಪಕ್ಷ, ಈ ಥರದ ಪಕ್ಷಗಳು ಕೂಡ ನಮ್ಮ ಬೆಂಬಲಕ್ಕೆ ಬರ್ತೀವಿ ಅಂತಂದೇಳಿ ಹೇಳಿದ್ದಾರೆ. ಹಾಗಾಗಿ ನಾವು ಭಾಳ ಒಂದು ಆಶಾಭಾವನೆಯಿಂದ, ಒಂದು ಭರವಸೆಯ ಭಾವನೆಯಿಂದ ಕೆಲಸ ಮಾಡ್ತಿದ್ದೀವಿ. ನಾಗರಾಜ್ ಗೆಲ್ತಾರೆ ಅನ್ನೋಂಥ ಒಂದು ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ನಮ್ಮ ಪದವೀಧರ ಪತ್ರಕರ್ತ ಮಿತ್ರರು ಮಾಡಿ, ಆಮೇಲೆ ನಮ್ಮ ನಾಗರಾಜ್ ನಮ್ಮ ಪಕ್ಷದವರು ನನಗೆ ಗೊತ್ತಿರೋರು ಅಂತಂದೇಳಿ ಇವರು ಸೂಕ್ತ ಅಭ್ಯರ್ಥಿ ಅಂತಂದೇಳಿ ನಾನು ಹೇಳ್ತೀನಿ. ಹಾಗಾಗಿ ಬೆಂಬಲ ಕೊಡುವಂಥದ್ದು ನಿಮ್ಮಿಂದನೂ ಆಗಲಿ. ನಾವು ಈಗ ಈ ಭಾಗದ ಎಲ್ಲ ಮುಖಂಡರು ಅವ್ರನ್ನ ಭೇಟಿ ಮಾಡ್ತೀವಿ. ಆಮೇಲೆ ಎಲ್ಲ ಶಾಲೆ ಕಾಲೇಜುಗಳನ್ನ ನಾನು SIT ಪ್ರಾಡಕ್ಟು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 1982ನೇ ಇಸ್ವಿಯಲ್ಲಿ ಪಾಸ್ಡ್ ಔಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಮಾಡಿದಂಥವನು. ಹಾಗಾಗಿ ನಾವು ನಮ್ಮ SITಗೂ ಹೋಗಿ ಅಲ್ಲೆಲ್ಲ ಭೇಟಿ ಮಾಡಿದ್ವಿ. ಈಗ ಯೂನಿವರ್ಸಿಟಿ, ಆಮೇಲೆ ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು, ಇಲ್ಲಿ ಯಾವ್ಯಾವ ಇವಿದಾವೆ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ನಾವು ಸಾಹಿತ್ಯ ಪರಿಷತ್ನವ್ರನ್ನೂ ಭೇಟಿ ಮಾಡ್ತೀವಿ. ಇಲ್ಲಿರುವಂಥ NGOಗಳು, ಲಾಯರ್ಗಳು ಎಲ್ಲರನ್ನೂ ಭೇಟಿ ಮಾಡಿ ನಮಗೊಂದು ಭವಿಷ್ಯದ ಕಲ್ಪನೆ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನಮ್ಗೆ ಎಂಥ ಭವಿಷ್ಯ ಬೇಕು, ರಾಜಕಾರಣ ಹೆಂಗಿರಬೇಕು, ನಮ್ಮ ಕೃಷಿ ಹೇಗಿರಬೇಕು, ನಮ್ಮ ಪರಿಸರ ಹೇಗಿರಬೇಕು, ನಮ್ಮ ಶಿಕ್ಷಣ ಹೇಗಿರಬೇಕು ಮತ್ತು ನಮ್ಮ ಆರೋಗ್ಯ ಹೇಗಿರಬೇಕು. ಕೆ ನಾಗರಾಜ್ ಅಂತೇಳಿ ಸಂದಿಗ್ಧ ಜನತಾದಳದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಒಂದು ಪಕ್ಷದ ಸಂಘಟನೆಯ ನನ್ನ ಒಂದು ಆ ಕೆಲಸ ಕಾರ್ಯಗಳನ್ನು ನೋಡಿ ನಮ್ಮ ಮಹಿಮಾ ಪ್ರದೇಶ್ ಸರ್ ಅವರು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ನನಗೆ ಈ ಸರಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನೆಂದ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ನಾನು 2017ರಲ್ಲಿ ಫೆಬ್ರವರಿಯಲ್ಲಿ ನಡೆದಂಥ ಆಗ್ನೇಯ ಶಿಕ್ಷಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆನ ಮಾಡಿದೆ. ಕೆಲವು ಮತಗಳಂತದಲ್ಲ ಸರಿ ನಾನು ಸೋಲಿದ್ದು ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾನೇ ಗೆಲ್ಲುವ ಅಭ್ಯರ್ಥಿ ಅಂತ ಫಸ್ಟ್ ಈ ಕ್ಷೇತ್ರದಲ್ಲಿ ಅನೌನ್ಸ್ ಆಗಿದ್ರು ಸಹ ಲಾಸ್ಟಿಗೆ ಈ ಏನು ರಾಜಕೀಯದ ಚಿತ್ರರಂಗದಲ್ಲಿ
ಹೋಗಬೇಕಾಗ್ತದ್ದು. ಅದನ್ನು ಸಹ ನಾನು ಆ ಮತದಾರನ ಈಗಲೂ ಸಹ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅವರು ನನಗೆ ಈಗಲೂ ಸಹ ನಾನು ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಒಬ್ಬ ಯುವಕ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಮತ್ತು ಯಾವುದೇ ಒಂದು ನನಗೆ ರಾಜಕೀಯದ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ಯುವಕನನ್ನು ನನಗೆ ಅಷ್ಟು ಮಟ್ಟದಲ್ಲಿ ನಾನು ತಗೊಂಬಂದಿದ್ದಾರೆ ಅಂದರೆ ನಾನು ನಿಜವಾಗಲೂ ಭಾಳಷ್ಟು ಪುಣ್ಯ ಮಾಡಿದೆ. ಯಾಕಂದರೆ ಅವರಷ್ಟು ಓಟುಗಳನ್ನು ಕೊಟ್ಟು ನನ್ನ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಸರಿ ನಾನು ಪದವೀಧರ ಕ್ಷೇತ್ರಕ್ಕೆ ನನ್ನ ಮಹಿಮಾ ಸರ್ ಅವರು ನಮ್ಮ JDU ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ನಾವು ಕೋಲಾರದಲ್ಲಿ 22ನೇ ತಾರೀಕು ಜನವರಿ 22ನೇ ತಾರೀಕು ನಾವು ಗುಡುಮಲೆಯಲ್ಲಿ ಪೂಜೆ ಮಾಡಿ ಅಲ್ಲಿ ನಾವು ಒಂದು ಸಾಂಕೇತಿಕವಾಗಿ ಪ್ರಚಾರವನ್ನು ಕೈಗೊಂಡು ಅದಾದ ನಂತರ ನಾವು ಈಗಾಗಲೇ ಕೋಲಾರಲ್ಲಿ ತಾಲೂಕು ಮಟ್ಟ ಮತ್ತು ಹೋಬಳಿ ಮಟ್ಟದಲ್ಲಿ ಕಾರ್ಯಕರ್ತರನ್ನು ರೆಡಿ ಮಾಡಿ ಈಗ ಅಲ್ಲಿ ಎನ್ರೋಲ್ಮೆಂಟ್ಗೆ, ಯಾಕಂದರೆ ಎನ್ರೋಲ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಈ ಚುನಾವಣೆಗಳಲ್ಲಿ. ಯಾಕಂದರೆ ಕೆಲವ್ರಿಗೆ ಏನಪ್ಪ ಅಂತಂದರೆ ನಾವು ಎನ್ರೋಲ್ ಮಾಡ್ತಿದ್ವಲ್ಲ ನನಗೆ ಲೈಫ್ ಲಾಂಗ್ ಇದೇ ಇರುತ್ತೆ ಓಟ್ ಹಾಕ್ಬಿಟ್ಟಿದ್ದಾರೆ ಅಲ್ಲ. ಮತ್ತು ಹೊಸದಾಗಿ ಪ್ರತಿಯೊಬ್ಬ ಮತದಾರರು ಸಹ, ಪ್ರತಿಯೊಬ್ಬ ಪದವೀಧರರು ಸಹ, ಪ್ರತಿಯೊಬ್ಬ ಶಿಕ್ಷಕರು ಸಹ ಮತ್ತು ಅದೇನು ಮಾಡಬೇಕು ಚುನಾವಣೆಗೂ ಮತ್ತು ಪ್ರತಿ ಚುನಾವಣೆಗೂ ಎನ್ರೋಲ್ ಮಾಡ್ಸಬೇಕಾಗುತ್ತೆ. ಅದಾದಂತೆ ನೆಕ್ಸ್ಟು ಈ ಹೊಸ ಏನು ಒಂದ್ಸರಿ 1,98,000 ಸಂಖ್ಯೆಗಿದ್ದು ಅಂದರೆ ಮತದಾರರು ಈ ಬಾರಿ ಈ ಸರಿ 3.5 ಲಕ್ಷ ನಮ್ಮದು ಗುರಿ ಇದೆ. ಒಂದು 3.5 ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ನಾವು ನಮ್ಮ ಗುರಿಯಾಗಿದೆ. ಆ ನಿಟ್ಟಿನಲ್ಲಿ ಇನ್ನೂ ನಾವು ಈಗ 1.5 ವರ್ಷ ಮುಂಚೆನೇ ನಾವು ಏನು ಮಾಡಿದ್ದೀವಿ, ನಾವು ಈ ಒಂದು ಕ್ಷೇತ್ರದಲ್ಲಿ ಇಳಿದು ಪ್ರತಿ ಹೋಬಳಿ ಮಟ್ಟ ಮತ್ತು ಪಂಚಾಯಿತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವು ಕಾರ್ಯಕರ್ತರಿಗೆ ಅವೇರ್ನೆಸ್ಗಳನ್ನು ಫಸ್ಟ್ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೆ ಎನ್ರೋಲ್ಮೆಂಟ್ ಹೇಗೆ ಮಾಡಿಸ್ಬೇಕು ನಾವೇ ಮಾಡಿಸ್ತೀವಿ. ಅದಾದ ನಂತರ ಬರೀ ಈ ನಮ್ಮ ಒಂದು JDU ಪಕ್ಷದ ಸಂಘಟನೆ ಬರೀ 5 ಜಿಲ್ಲೆಗಳಿಗೆ ಸೀಮಿತ ಆಗಿರೋದಿಲ್ಲ. ಮುಂದಿನಗಳಲ್ಲಿ ಈ ಒಂದು ಸರ್ವೋದಯ ಅನ್ನೋ ಒಂದು ಕಾನ್ಸೆಪ್ಟನ್ನು ನಮ್ಮ ಮಹಿಮಾ ಪಟೇಲ್ ಸರ್ ಹಾಗೂ ಸಾನೆ ಲಕ್ಷ್ಮಿಗಳು ಹಮ್ಮಿಕೊಂಡಿದ್ದಾರೆ ಅವ್ರ ನೇತೃತ್ವದಲ್ಲಿ. ಅದನ್ನು ಇಡೀ ರಾಜ್ಯಾದ್ಯಂತ ನಾವು ವಿಸ್ತಾರ ಮಾಡಿ ಸರ್ವೋದಯ ಅಂದರೆ ಏನಂದರೆ ಉತ್ತಮ ಕೃಷಿ, ಆಡಳಿತ, ಪರಿಸರ ಮತ್ತು ಶಿಕ್ಷಣ, ಆರೋಗ್ಯ, ಈ ಒಂದು 5 ಅಂಶಗಳನ್ನು ಇಟ್ಕೊಂಡು ನಾವು ಜನತೆ ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲರ ಸಹಕಾರ ಇರಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸರ್, ಈಗ ಖಂಡಿತ ಆಲ್ರೆಡಿ ಮಾಡಿಸಿದ್ವಿ. ಮತ್ತು ಈಗ ಏನು ನಾವು ಡ್ರೈವ್ ಮತ್ತು ನಮ್ಮ ಸದಸ್ಯತ್ವ ನೋಂದಣಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಇನ್ಮೇಲೆ ಏನು ಮಾಡ್ತೀವಿ ಅಂದರೆ ವಿಲೇಜ್ಗೂ ಹೋಗಿ ಸಹ ನಾವು ಪಕ್ಷವನ್ನು ಸಂಘಟನೆ ಮಾಡಿ ನಮ್ಮ ಈಗ ನಾವು ಒಂದು ಸರಿ ಮಾಡಿದಾಗ 6,500 ಒಂದು ಇದ್ರಲ್ಲಿ ಮಾಡಿ ಸರ್, ನಾವು ಎಲ್ಲಿ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ಮಾಡಿದಾಗ ಆ ರೀತಿ. ಮತ್ತು ಈಗ ಜಿಲ್ಲಾವರೆಗೂ ಕೊಟ್ಟಿದ್ದೀವಿ, ಬುಕ್ಸ್ ಎಲ್ಲ ಮಾಡಿದ್ವಿ. ಇನ್ನು ಅಂಕಿಅಂಶಗಳಿಂದ ಬಂದಿಲ್ಲ ಸರ್. ಈಗ ಬೇರೆ ಪಕ್ಷದ ಅಭ್ಯರ್ಥಿ ಕಾರ್ಯಕ್ರಮಕ್ಕೂ ನಿಮಗೂ ಏನು ವ್ಯತ್ಯಾಸ ಏನಿದೆ ಸರ್? ಈಗ ಈಗಾಗಲೇ ನಾವು ಏನಂತಂದರೆ ಮಹಿಮಾ ಸರ್ ಏನಂತಂದರೆ ಈ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಕರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಮಾಡಿದ್ರು. ಅಲ್ಲಿ ಹೋಗಿ ಕೂತು ಹೋರಾಟಗಳು ಮಾಡಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಒಂದು ನಮ್ಮ ಅಸೋಸಿಯೇಷನ್ ಮುಖಾಂತರ ನಾವೇನು ಮಾಡ್ತೀವಿ, ಯುವಕರಿಗೆ ಕೆಲಸಗಳು ಬೇಕು ಅನ್ನೋ ಕೊಡೋದು. ಈಗ ಅವ್ರು ಪ್ರತಿಯೊಬ್ಬರು ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ, ಅಂಥವ್ರಿಗೆ ಸ್ವಯಂ ಉದ್ಯೋಗ ಯಾರು ಮಾಡ್ತಾರೆ ಅಂಥವ್ರಿಗೆ ನಾವು KVC ಕಡೆಯಿಂದ ಏನು ಮಾಡ್ತೀವಿ, ಟ್ರೈನಿಂಗ್ಸ್ ಅಲ್ಲಿ ಕೊಟ್ಟು, ಫ್ರೀ ಟ್ರೈನಿಂಗ್ಸ್ ಅಲ್ಲಿ ಕೊಟ್ಟು ಮತ್ತು ಅವ್ರಿಗೆ ಮಿಷನರೀಸ್ ಎಲ್ಲ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಆ ಒಂದು ಈ ಬರೀ ಕೇವಲ ಈ 5 ಜಿಲ್ಲೆಗಳಲ್ಲ ಸರ್, ಬೇರೆ ಬೇರೆ ಜಿಲ್ಲೆಗಳು ಸಹ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾವೇನಪ್ಪ ಅಂದರೆ ದುಡ್ಡು ಕೊಡದಿರೇ, ಎಣ್ಣ ಕೊಡದಿರೇ ಚುನಾವಣೆ ಮಾಡಬೇಕಂತೇಳಿ ಈ ಸರಿ ನಮ್ಮ ಅಧ್ಯಕ್ಷರ ಆದೇಶ ಆಗಿದೆ. ಅದೇ ರೀತಿಯಲ್ಲಿ ನಾವು ಸಹ ನಡ್ಕೊತೀವಿ. ನಾವು ಯಾವತ್ತೂ ಜನಪರವಾಗಿರ್ತೀವಿ. ನಾವು ಒಂದು ಸರಿ ಬಂದು ದುಡ್ಡು ಕೊಟ್ಟು ಗೆದ್ದು ಮತ್ತೆ ಹೋಗಿ ಅವ್ರು ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಭ್ಯರ್ಥಿಗಳು ನಾವು ಆಗಿರೋದಿಲ್ಲ. 24 hours into 7 ಯಾವಾಗ ಬೇಕಾದರೂ ನಮ್ಮ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ಮತದಾರರಾಗಿರ್ಬೋದು ಅಥವಾ ಯಾವುದೇ ಪಬ್ಲಿಕ್ ಆಗಿರ್ಬೋದು ಏನೇ ಸಮಸ್ಯೆ ಇದ್ದರೂ ಸಹ ನಾವು ಮಾಡ್ಬೋದು. ನೋಡಿ, ಬೇರೆಯವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಒಂದು PA ನಂಬರ್ ಕೂಡ ಯಾರಿಗೂ ಸಿಗೋದು ಬಿಡೋದಿಲ್ಲ. ಆದರೆ ನಮ್ಮ ಈ ಆ್ಯಂಡ್ವಿಲ್ಲಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಮಹಿಮಾ ಪಟೇಲ್ ಸರ್ ಅವರು ಒಬ್ಬ ಮುಖ್ಯಮಂತ್ರಿಗಳ ಮಗ ಆಗಿದ್ರೂ ಸಹ ಅವರ ಪರ್ಸ್ನಲ್ ನಂಬರ್ನ ಅಲ್ಲಿ ಹಾಕಿದ್ದಾರೆ. ನಿಮ್ಗೆ ಏನು ಸಮಸ್ಯೆ ಇದ್ದರೂ ಕೂಡ ನಮಗೆ ಇದು ಮಾಡಿ ಅಂತೇಳಿ ಅವ್ರ ನಂಬರನ್ನು ಹಾಕಿದ್ದಾರೆ. ಅದೇ ರೀತಿ ನನ್ನ ನಂಬರನ್ನು ಹಾಕಿದ್ದೀನಿ ಆ್ಯಂಡ್ವಿಲಲ್ಲಿ. ತಾವು ಏನೇ ಒಂದು ಈ ಒಂದು ಎನ್ರೋಲ್ಮೆಂಟ್ ವಿಚಾರವಾಗಿರ್ಬೋದು ಅಥವಾ ಪಕ್ಷ ಸಂಘಟನೆ ಮಾಡೋದ್ರ ಒಂದು ವಿಚಾರ ಆಗಿರ್ಬೋದು, ತಾವು ಯಾವಾಗಲೇ ಫೋನ್ ಮಾಡಿದ್ರು ಸಹ ಆ ವ್ಯಕ್ತಿ ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ, ನಿಮ್ಮ ಸಮಸ್ಯೆ ಜೊತೆಗೆ ನಾವು ಇರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDU, ಜೈ ಮಹಿಮಾ ಪಟೇಲ್. ಥ್ಯಾಂಕ್ ಯು. ಚುನಾವಣೆ ಇದೆ 23ನೇ ಇಸ್ವಿಗೆ ಬರುತ್ತೆ. ಆ ಚುನಾವಣೆಗೆ ಸ್ವಲ್ಪ ಜೋರಾಗಿ ಬರ್ತಾರೆ. ನಮ್ಮ ಡಾಕ್ಟರ್ ನಾಗರಾಜ್ ಈ
ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಅದು ಅವರು ಕೋಲಾರ ನಮ್ಮ ಪಾರ್ಟಿ JDU ಪಾರ್ಟಿ, ಆ ಪಾರ್ಟಿಯಿಂದ ಈಗಾಗಲೇ ಅವರೇ ಅಭ್ಯರ್ಥಿ ಅಂತ ಅನೌನ್ಸ್ಮೆಂಟ್ ಆಗಿದೆ. ಮೊದಲನೇದಾಗಿ ಕೂಡು ಮನೆ ಗಣೇಶ ದೇವಸ್ಥಾನದಿಂದ ಪೂಜೆ ಮಾಡಿ ಅಲ್ಲಿಂದ ಸಂಘಟನೆ ಶುರು ಮಾಡಿ, ಮತ್ತು ಇದು 2ನೇದು ತುಮಕೂರು, 3ನೇದು ಚಿತ್ರದುರ್ಗ, 4ನೇದು ದಾವಣಗೆರೆ, ಈ ರೀತಿಯಲ್ಲಿ ನಾವು ಚಿಕ್ಕಬಳ್ಳಾಪುರ 5 ಕ್ಷೇತ್ರನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಆದರೆ 5ನೇ ಕ್ಷೇತ್ರಕ್ಕೆ ನಮ್ಮ ಸಂಘಟನೆ ಇಲ್ಲ. ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಜೋರಾಗಿ ನಡೆಯುತ್ತೆ. ನಾನು ಏನೋ ಒಂದು ಮಹಿಳೆಯಾಗಿ, ಮಹಿಳಾ ಘಟಕದ ಸಂಚಾಲಕಿಯಾಗಿ ನಾನೇನು ಮಹಿಳೆ ಮೊದಲ ಪಾಠಶಾಲೆ ಮನೆಯಲ್ಲಿ ಅಂತ ಹೇಗೆ ಹೇಳ್ತೀವೋ ಹಾಗೆ ನಮ್ಮ ಮಹಿಳಾ ಘಟಕ ಎಷ್ಟು ಸ್ಟ್ರಾಂಗಾಗಿ ನಮ್ಮ ಪಕ್ಷಕ್ಕೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅಂತಂದರೆ, ನಾವು ಗೆಲ್ಲಿ ಸೋಲಿ ಆದರೆ ಗೆಲ್ಲೇಬೇಕಂತ ಇದ್ದೀವಿ. ನಾವು ಸೋದ್ರೂ ಪರವಾಗಿಲ್ಲ, ಆದರೆ ನಮ್ಮ ಅಧ್ಯಕ್ಷರು ಏನಂತ ಒಂದು ಸಹಜ ಬೇಸಾಯ, ಸಹಜ ಕೃಷಿ, ಆರೋಗ್ಯ, ಐಶ್ವರ್ಯ ಏನು ಮಾತಾಡ್ತಾರೆ ಅದ್ರ ಪ್ರಕಾರನೇ ನಾವು ನಮ್ಮ ಸಿದ್ಧಾಂತನೂ ಇರೋದು, ನಮ್ಮ ಸಂಕಲ್ಪನೂ ಇರೋದು. ಏನು ಸಾಣಿಹಳ್ಳಿ ಮಟ್ಟದಿಂದ ಸಂತೆಬೆನ್ನೂರವರೆಗೂ ನಾವು ಏನು ಪಾದಯಾತ್ರೆ ಮಾಡಿದ್ವಿ, ಅದಕ್ಕೂ ನಾವು ಎಲ್ಲ ಪಕ್ಷದಿಂದನೂ ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ನಮ್ಮ ಮಹಿಳೆಯರು ಬಂದು ಭಾಗವಹಿಸಿದ್ದಾರೆ. ಅದು ಹಾಗೆ ನಮ್ಮ ಮಹಿಳಾ ಘಟಕದಿಂದ ಏನೇ ಎಲೆಕ್ಷನ್ ಆಗಿರ್ಬೋದು, ಸಂಘಟನೆ ಆಗಿರ್ಬೋದು, ನಾವು ಸ್ಟ್ರಾಂಗಾಗಿ ನಿಲ್ತೀವಿ. ಜೈ ಭೀಮ್, ಜೈ ಕರ್ನಾಟಕ, ಜೈ JDU. ಥ್ಯಾಂಕ್ ಯು. ಆರ್ಥಿಕ ಸ್ಪರ್ಧೆಗೆ ಹೋಗಬೇಕಾಗಿಲ್ಲ, ಸಹಕಾರ, ಎಲ್ಲರೂ ಒಬ್ರಿಗೊಬ್ರು ಸಹಕಾರ ಕೊಟ್ಟು ಜನರಿಗೆ ಒಳ್ಳೇದಾಗಂಥದ್ದು ರಾಜಕಾರಣ ಅಂದರೆ ಸೇವೆ ಅಂತಂದೇಳಿ ನಾನು ಯೋಚನೆ ಮಾಡ್ಕೊಂಡು ನಮ್ಮ ಪಕ್ಷ ಅಂತಂದ್ರೆ ಅದಕ್ಕಾಗಿ ನಿಂತ್ಕೊಂಡಿದ್ದೀವಿ. ನಾವು ಸೇವಾ ಮನೋಭಾವದಿಂದ ನಾವು ಕೆಲಸ ಮಾಡ್ತೀವಿ ಅಂತ. ನಮ್ಮ ಕಡೆಗೆ ಆಕಾಶ ನೋಡೋದಕ್ಕೆ ನೂಕ್ಲ ಅಂತಾರೆ. ಸೇವೆ ಮಾಡೋದಕ್ಕೆ ಯಾಕೆ ಇಷ್ಟು ಹೊಡೆದಾಡಬೇಕು ಅಂತ ಬೇರೆ ಪಕ್ಷಗಳು, ಜನರ ಸೇವೆ ಮಾಡೋದಕ್ಕೆ ಯಾಕೆ ಇಷ್ಟು ಹೊಡೆದಾಡ್ತಾರೆ ಅಂತ ಒಂದ್ಸರಿ ಆಗುತ್ತೆ. ಹಾಗಾಗಿ ನಾವು ಒಂದು ವಸ್ತ್ರದ ಒಂದು ವ್ಯವಸ್ಥೆಯನ್ನೇ ರೂಪಿಸೋದಕ್ಕೆ ಅದಕ್ಕೆ ಬೇಕಾದಂಥ ಒಂದು ದೊಡ್ಡ ಚಳವಳಿಯನ್ನೇ ಕಟ್ತಾ ಇದ್ದೀವಿ. ನಿಮ್ಮೆಲ್ಲರದ್ದು ಸಹಕಾರ ಇರಲಿ ಅಂತಂದು ಹೇಳಿ ನಿಮ್ಗೆಲ್ಲರಿಗೂ ಶುಭಾಶಯವನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ.